ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ಹಾಗೂ ತಾಲೂಕು ಪಂಚಾಯತಿ ಮತ್ತು ಅಕ್ಷರದಾಸೋಹ ಯೋಜನೆ ವಿಭಾಗ, ಹುನಗುಂದ ಇಲಕಲ್ಲು ಬಯ ತಾಲೂಕಗಳು ಮತ್ತು ಪುರಸಭೆ ಕಾರ್ಯಾಲಯ ಹುನಗುಂದಿವರ ಸಹಯೋಗದಲ್ಲಿ ದೇಶದ 18ನೇ ಲೋಕಸಭಾ ಮಹಾಚುನಾವಣೆ 2024ರ ನಿಮಿತ್ತ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3ರ ಮತದಾನ ಜಾಗೃತಾಭಿಯಾನದ ಕಾರ್ಯಕ್ರಮದಂಗವಾಗಿ ಹುನಗುಂದ ತಾಲೂಕು ಪಂಚಾಯತ ಕಾರ್ಯಾಲಯದ ಆವರಣದಲ್ಲಿ ದಿನಾಂಕ ಏಪ್ರಿಲ್ 29, 2024ರಂದು ಅಪರಾಹ್ನ 12 ಗಂಟೆಗೆ ಜಿಲ್ಲಾ ಶಿಕ್ಷಣಿಲಾಖಾ ಉಪನಿರ್ದೇಶಕರಾದ ವಿಕೆನಂದನೂರರ ನೇತೃತ್ವದಲ್ಲಿ ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ತಾರಾಯನ್ರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರ ಉಪಸ್ಥಿತಿಯಲ್ಲಿ ಮತದಾನ ಜಾಗೃತಿ ಅಭಿಯಾನದ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವುದರ ಮೂಲಕ ಚಾಲನೆ ಪಡೆಯಿತು. ನಂತರ ಈ ಮತದಾನದ ಜಾಗೃತ ಜಾಥಾವು ಮತದಾನ ಜಾಗೃತ ಘೋಷಣೆ ಮೊಳಗಿಸುತ್ತಾ ಹುನಗುಂದ ಪಟ್ಟಣದ ಪ್ರಮುಖ ಬೀದಿಗಳು ಸಂಚರಿಸಿ ವ್ಯಮುಚಿತ ಪ್ರಸಾದ ನಿಲಯದ ಆವರಣದಲ್ಲಿ ಮಗದೊಮ್ಮೆ ಮತದಾನ ಪ್ರತಿಜ್ಞಾವಿಧಿ ಬೋಧಿಸಿ ಮತಜಾಗೃತ ಜಾಥಾವು ಮುಕ್ತಾಯಗೊಂಡಿತು. ಏತನ್ಮಧ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ಉಭಯ ತಾಲೂಕುಗಳ ಅಕ್ಷರದಾಸೋಹ ಯೋಜನಾ ವಿಭಾಗದ ಸಹಾಯಕ ನಿರ್ದೇಶಕರಾದ ವೇತ್ತಿಳಿಗೋಳರು ಪ್ರಸ್ತಾವಿಕ ಪರ, ಜಿಲ್ಲಾ ಶಿಕ್ಷಣಿಲಾಖಾ ಉಪನಿರ್ದೇಶಕರಾದ ವಿಕೆನಂದನೂರರು ಅತಿಥಿಗಳ ಪರ ಹಾಗೂ ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕಾ ಚುನಾವಣಾ ಸ್ವೀಪ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ತಾರಾಯನ್ರ ಅಧ್ಯಕ್ಷೀಯ ಪರ ಮತ್ತು ಪ್ರತಿಜ್ಞಾವಿಧಿ ಬೋಧನೆ ಪರ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತದಾನ ಮಾಡುವಂತೆ ಪ್ರೇರೇಪಿಸಿ ಶಿಕ್ಷಣ ನೀಡುವುದು ಹಾಗೂ ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ಸದೃಢಗೊಳಿಸಲು ಮತ್ತು ಸಾಧ್ಯವಾಗುವ ಹಿನ್ನೆಲೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದ ಪ್ರತಿಯೊಬ್ಬ ವ್ಯಕ್ತಿಯು ಇದು ನನ್ನ ಮತವಲ್ಲ, ಅದು ದೇಶಕ್ಕೆ ಯೋಗ್ಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಸದಾವಕಾಶೆಂಬರಿವು ಪ್ರತಿಯೊಬ್ಬ ಪ್ರಜೆಗೆ ಬರಿಸುವ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಜಾಗೃತಿ ಅಭಿಯಾನ ಕೈಗೊಂಡಿದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯು ಬ್ಯಾಲೆಟ್ನಲ್ಲಿ ಚಲಾಯಿಸುವ ಮತವು ಸದ್ದು ಮಾಡುವ ಬುಲೆಟ್ ಶಕ್ತಿಗಿಂತ ಹೆಚ್ಚಾಗಿ ಮತಶಕ್ತಿಯುತವಾಗಿದೆ. ಹಾಗಾಗಿ ಜನತೆಯು ಯೋಗ್ಯ ವ್ಯಕ್ತಿಗೆ ಮತ ಚಲಾಯಿಸುವಂತೆ ಕರೆ ನೀಡಿದರು. ನಂತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಕ್ಷರದಾಸೋಹ ವಿಭಾಗದ ಎಲ್ಲಾಡುಗೆ ಸಹಾಯಕ ಸಿಬ್ಬಂದಿಗಳು ಕಡ್ಡಾಯ ನೀವು ಮತದಾನ ಮಾಡುವುದರೊಂದಿಗೆ ಮನೆ ಮನೆಗೆ ತೆರಳಿ ಪ್ರತಿಶತ 100ರಷ್ಟು ಮತದಾನವಾಗಲು ಜಾಗೃತಿ ಮೂಡಿಸುವಂತೆ ಮತ್ತು ಊರಲ್ಲಿ ಇರದಿರುವ ವ್ಯಕ್ತಿಗಳಿಗೆ ನಿಗದಿತ ದಿನಾಂಕ ಮೇ 7, 2024ರಂದು ಜರುಗುವ ಮತದಾನ ಬಗ್ಗೆ ಗೊತ್ತುಪಡಿಸಿ ಮತಗಟ್ಟೆಗೆ ಬರುವಂತೆ ಪ್ರೇರೇಪಿಸಬೇಕೆಂದು ಕಿವಿಮಾತು ಹೇಳಿದರು. ನಂತರ ಮತದಾತರು ಹಣಹೆಂಡ ಖಂಡಕ್ಕೆ ಮತ ಮಾರಿಕೊಳ್ಳದೆ ಸುಭದ್ರ ದೇಶ ಕಟ್ಟಲು ಯೋಗ್ಯ ಅರ್ಹರಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿರೆಂದು ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ನಿರೂಪಿಸಿದರೆ, ತಾಲೂಕು ಪಂಚಾಯತ ಅಧೀಕ್ಷಕರಾದ ಎಚ್ಎಂ ಕುರಹಟ್ಟಿ ಹಾಗೂ ಉಭಯ ತಾಲೂಕುಗಳ ಶಿಕ್ಷಣಿಲಾಖೆಯ ಸಿಆರ್ಪಿ ಅಧಿಕಾರಿಗಳು, ತಾಲೂಕು ಪಂಚಾಯತ ಮತ್ತು ಅಕ್ಷರದಾಸೋಹ ವಿಭಾಗದೆಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಡೀತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವ ಕಾರಣಕ್ಕ ಹೆಚ್ಚು ಮತದಾನ ಆದಾಗ ಮಾತ್ರ ಗಟ್ಟಿಯಾದಂಥ ಒಂದು ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಹಿನ್ನೆಲೆಯೊಳಗೆ ಸ್ವೀಪ್ ಆಕ್ಟಿವಿಟಿ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ಜಿಲ್ಲಾಡಳಿತದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಆ ರೀತಿಯಾಗಿ ಇವತ್ತಿನ ದಿನ ನಮ್ಮ ತಾಲೂಕಿನಲ್ಲಿ ಇಲ್ಕಲ್ ಮತ್ತು ಹುನಗುಂದ ಅವಳಿ ತಾಲೂಕಿನ ಎಲ್ಲ ಮುಖ್ಯ ಅಡಿಗೆ ಸಿಬ್ಬಂದಿಯವರ ಮೂಲಕ ನಾವು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವು ಎಲ್ಲರೂ ಮೊದಲು ಮತದಾನವನ್ನು ಮಾಡಬೇಕು. ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಮತದಾನಕ್ಕಾಗಿ ಪ್ರೇರೇಪಣೆಯನ್ನು ನೀಡಬೇಕು. ತಮ್ಮ ಪಕ್ಕದ ಮನೆಯಲ್ಲಿರುವವರಿಗೆ ಹೇಳಬೇಕು, ಊರಿನಲ್ಲಿ ಹೇಳಬೇಕು. ಮತ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕೆಲಸ. ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕಾಗಿತ್ತಂದ್ರೆ ಮತ ಅತ್ಯಂತ ಅವಶ್ಯಕವಾಗಿರ್ತದೆ. ಒಂದು ಬುಲೆಟ್ ಎಷ್ಟು ಸ್ಟ್ರಾಂಗ್ ಇರ್ತದೆ ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ಬ್ಯಾಲೆಟ್ ಇರ್ತದೆ ಅನ್ನುವಂಥದ್ದನ್ನು ನಾವು ಜನರಿಗೆ ತಿಳುವಳಿಕೆ ಮಾಡಿಕೊಡ್ಬೇಕಾಗ್ತದೆ. ಆ ಹಿನ್ನೆಲೆ ಒಳಗೆ ಇದು ನಿಮ್ಮೆಲ್ಲರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಜಾಗೃತಿಯನ್ನು ತರುವಂಥ ಕಾರ್ಯಕ್ರಮ ಮತ್ತು ವೋಟರ್ಸ್ ಎಜುಕೇಟ್ ಕಾರ್ಯಕ್ರಮ ಇದು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಲಿಟರಸಿಯನ್ನು, ಆ ಸಾಕ್ಷರತೆಯನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ. ತಾವೆಲ್ಲ ಹಳ್ಳಿಯಲ್ಲಿರ್ತೀರಿ, ತಮ್ಮ ಊರುಗಳಲ್ಲಿರ್ತೀರಿ, ಯಾರಿಗಾದರೂ ಮತದಾನ ಮಾಡಿರಿ. ಮತದಾನದಿಂದ ಯಾರೂ ವಂಚಿತರಾಗಬಾರ್ದು, ಅದು ಪ್ರಮೋಟ್ ಆಗಲೇಬೇಕು. ಪ್ರತಿ ವ್ಯಕ್ತಿಯು ಒಂದು ಮತವನ್ನು ತಾನು ಕೊಟ್ಟೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರ್ತದೆ. ತಾವು ತಮ್ಮ ಊರಿನೊಳಗೆ, ತಮ್ಮ ಮನೆಯೊಳಗೆ, ತಮ್ಮ ಸುತ್ತಮುತ್ತಲಿನ ಪರಿಸರದೊಳಗೆ ಪ್ರತಿಯೊಬ್ಬರಲ್ಲೂ ಕೂಡ ಮತದಾನ ಮಾಡುವಂತೆ ಪ್ರೇರೇಪಣೆಯನ್ನು ಮಾಡಬೇಕು.
ತಾವು ಕೂಡ ಕಡ್ಡಾಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಆ ಪಕ್ಷ ಈ ಪಕ್ಷ ಅನ್ನುವಂಥದ್ದನ್ನು ತಾವು ಹಳ್ಳಿಯಲ್ಲಿ ಎಲ್ಲೂ ಹೇಳಬಾರ್ದು. ಕೇವಲ ಮತವನ್ನು ಹಾಕಬೇಕು ಅನ್ನೋದನ್ನಷ್ಟೇ ತಾವು ಪ್ರಚಾರವನ್ನು ಮಾಡಬೇಕೇ ಹೊರತು ಬೇರೆ ವಿಚಾರಗಳ ಅವಶ್ಯಕತೆ ನಮಗಿರೋದಿಲ್ಲ. ಒಟ್ಟಾರೆ ಪ್ರತಿಯೊಬ್ಬ ವ್ಯಕ್ತಿ ಮತದಾನವನ್ನು ಮಾಡೋದರಿಂದ ಹೆಚ್ಚು ಹೆಚ್ಚು ಮತದಾನ ಆಗುವುದರಿಂದ ನಮಗೆ ಇಷ್ಟವಾಗಿರ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥ ಒಬ್ಬ ಯೋಗ್ಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆಯೊಳಗೆ ಹೆಚ್ಚು ಹೆಚ್ಚು ಮತದಾನಕ್ಕೆ ಪ್ರೇರೇಪಣೆಯನ್ನು ಮಾಡುವಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಇದು. ಆ ಹಿನ್ನೆಲೆಯೊಳಗೆ ತಾವೆಲ್ಲ ಹಳ್ಳಿಗೆ ಹೋದ ನಂತರ ತಾವು ಸ್ವತಃ ಅದರ ಬಗ್ಗೆ ತಿಳಿದುಕೊಂಡು ಜನರಿಗೆ ತಿಳುವಳಿಕೆಯನ್ನು ನೀಡಿ ಈ ದೇಶದ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ತಾವು ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಉಪನಿರ್ದೇಶಕ ವಿ ನಂದನೂರ್ ಸರ್ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಮಾತುಗಳು. ಮೇ 7ರಂದು ನಡೆಯುವಂತಹ ಲೋಕಸಭಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಮನಗುಂದ ಕಾರ್ಯನಿರ್ವಹಣಾಧಿಕಾರಿಗಳ ಶ್ರೀಮತಿ ಸಾರಾರವರೇ, ಪ್ರಜೆಯೂ ಮತ ಹಾಕಬೇಕು, ಅದು ಸಂವಿಧಾನಬದ್ಧವಾಗಿರ್ತಕ್ಕಂತಹ ಹಕ್ಕು ಈ ದೇಶದ ಎಲ್ಲ ಪ್ರಜೆಗಳಿಗಿದೆ ಅನ್ನುವಂಥದ್ದು. ಮತದಾನ ಮಾಡದೆ ಹಕ್ಕು ಚಲಾವಣೆ ಮಾಡದೆ ಇರುವ ರೀತಿಯಿಂದ ತಾವೆಲ್ಲರೂ ಜಾಗೃತಿಯನ್ನು ಮೂಡಿಸಬೇಕು. ಒಂದು ಮತದ ಬೆಲೆ ಬಹಳ ಇದೆ, ಅದು ನಾವು ಅದನ್ನು ನಿರೀಕ್ಷೆ ಮಾಡಿ ಸಾಧ್ಯ ಇಲ್ಲ. ಒಂದು ಮತದ ಮೇಲೇ ಆಯ್ಕೆ ಆಗ್ತಾ ಇದೆ, ಒಂದು ಮತದ ಕಾರಣಕ್ಕೂ ಆಯ್ಕೆ ಹೋಗಿಬಿಡ್ತಾ ಇದೆ. ಅದಕ್ಕೆ ಈ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಬೇಕು ಅಂದರೆ ಎಲ್ಲ ಪ್ರಜೆಗಳು ಮತದಾನ ಮಾಡಿದಾಗ ಮಾತ್ರ ಸಾಧ್ಯತೆ ಅನ್ನುವಂಥ ಈ ಸಂದೇಶವನ್ನು ತಾವೆಲ್ಲರೂ ಎಲ್ಲರಲ್ಲಿಯೂ ಯಾರು ಹೊಂದಿದ್ದಾರೆ ಆ ಎಲ್ಲರಲ್ಲಿಯೂ ಇದರ ಅರಿವನ್ನು ತಾವು ಮೂಡಿಸಬೇಕು. ಮತ್ತು ಯಾವ ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನ ಕಳೆದ ಸಾರಿ ಆಗಿದೆ, ಅಲ್ಲಿ 100ಕ್ಕೆ 100ರಷ್ಟು ಮತ ಆಗುವ ರೀತಿಯಲ್ಲಿ ತಾವೆಲ್ಲ ಜಾಗೃತಿ ಮೂಡಿಸಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಗವಹಿಸಿದಂಥ ಎಲ್ಲರಿಗೂ ಅನ್ನ ಹೇಳ್ತಾ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಹಾಗಾಗಿ ದಯವಿಟ್ಟು ಯಾರು ಒಂದು ಮತ ಹಾಕೋದ್ರಿಂದ ಯಾರು ವಂಚಿತರಾಗಬಾರ್ದು. ಎಲ್ಲರೂ ಕಡ್ಡಾಯವಾಗಿ ನೀವು ಮತ ಮಾಡಬೇಕು. ನಿಮ್ಮ ಮನೆಯಲ್ಲಿರೋರ್ಗೆ ಎಲ್ಲರಿಗೂ ಸತನು ವೋಟ್ ಮಾಡಿಸ್ಬೇಕು. ಅದೇ ರೀತಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಮತ್ತು ನೀವು ಅಲ್ಲಿ ಶಾಲೆಗಳಲ್ಲಿ ಇರ್ತೀರ, ಯಾರೇ ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ವೋಟಿಂಗ್ ಇರುತ್ತೆ ಅಂತ, ದಯವಿಟ್ಟು ಅವ್ರನ್ನೆಲ್ಲ ಕರೆಸಿ. ನಮ್ಮ ಒಂದು ಕ್ಷೇತ್ರದಲ್ಲಿ 67% ಆಗಿದೆ. ಈ ವರ್ಷದಲ್ಲಿ ನಾವು ಅಟ್ಲೀಸ್ಟ್ 100%ಗೆ ತರೋ ಇದರಲ್ಲಿ ಸಾಕಷ್ಟು ಇದು ಮಾಡಿದ್ದೀವಿ. ನಾವು ಒಂದು ಸ್ವೀಟ್ ಪ್ರೋಗ್ರಾಮ್ ಮಾಡಿದ್ದೀವಿ. ಇನ್ನೊಮ್ಮೆ ಕಳಕಳಿಯಾಗಿ ಕೇಳ್ಕೊಳ್ತೀನಿ, 100% ಮಾಡೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ಬಿಟ್ಟು ಇಷ್ಟು ಪಾಲ್ಗೊಂಡು ಒಂದು ದಿವಸ ಬಿಡದೆ ಒಂದು ದಿನಕ್ಕೆ 2-3 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮತದಾನ 100ಕ್ಕೆ 100ರಷ್ಟು ಆಗಬೇಕು ಅನ್ನುವಂಥ ಒಂದು ಏನು ಅವ್ರ ನಿರ್ಧಾರ ಇದೆ, ಆ ದಿಶೆಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಾರಾ ಮೇಡಮ್ ಅವರಿಗೆ ನಿಮ್ಮ ಮತ ನಮ್ಮ ಓಟು, ನಮ್ಮ ಮತ ಯೋಚಿಸಿ ಮತದಾನ ಮಾಡಿದವನೇ ಓಕೆ. ನಮ್ಮ ಓಟು
ಮಿಂಚುಗಳ ಅಪಾಯದಿಂದ ಪಾರಾಗಲು ಅನುಸರಿಸಬೇಕಾದ ಸಮಾಂತರವಾಗಿ ನಿಮ್ಮ ಸ್ನೇಹಿತರು ಈಗಲೇ ಅವ್ರು ಹೇಳಿದಂಗೆ ತಾವೆಲ್ಲ ಹೇಳಬೇಕು. ಪ್ರಜಾಪ್ರಭುತ್ವದಲ್ಲಿ